ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೊಮಟೊ ರೈಸ್ ಬಾತ್ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಹಾಗಿದ್ರೆ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಯಾರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಹಾಗಿದ್ರೆ ಬನ್ನಿ ನೋಡ್ಕೊಂಬರೋಣ. ಹಾಗಿದ್ರೆ ಬನ್ನಿ, ಇವಾಗ ಬಾಣಲೆಯಲ್ಲಿ ಆಯಿಲ್ ಹಾಕೋಣ. 4 ಸ್ಪೂನು ಆಯಿಲ್ ಆದರೆ ಸಾಕಾಗುತ್ತೆ, 3 ಸ್ಪೂನು ಆದರೆ ಸಾಕಾಗುತ್ತೆ. ಆಯಿಲ್ ಹಾಕ್ಕೊಳ್ಳಿ. ಬಾಣಲಿ ಕಾಯಿಲಿ ಚೆನ್ನಾಗಿ, ಅದರಲ್ಲಿ ನೀರು ಇರಬಾರ್ದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾವು ಬಿರಿಯಾನಿ ಎಲೆ ಹಾಕ್ತಾಯಿದ್ದೀವಿ. ಬಿರಿಯಾನಿ ಎಲೆ 1, ಆಮೇಲೆ ಏಲಕ್ಕಿ, ಚಕ್ರ ಮೊಗ್ಗು 1, ಏಲಕ್ಕಿ 1, ಆಮೇಲೆ ಚಕ್ಕೆ 1, 2, 3, ಆಮೇಲೆ ಲವಂಗ 4-5 ಹಾಕೊಂಡ್ರೆ ಸಾಕಾಗುತ್ತೆ. ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಅದು. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ವಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ. ನಾವು ಮೀಡಿಯಮ್ ಸೈಜ್ 2 ತಗೊಂಡಿದ್ವಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ 5 ಕಟ್ ಮಾಡಿರೋಂಥದ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈ ಥರ ಎಲ್ಲದು ಬಿಡಿಸ್ಕೊಳ್ಳಿ ಚೆನ್ನಾಗಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ. ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಇದಾಗಬೇಕು. ಒಂದು 5 ನಿಮಿಷ ಹಾಗೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷ ಆದಮೇಲೆ ಟೊಮಟೆನ ಒಂದು 4 ತಗೊಂಡಿದ್ದೀವಿ. ನೋಡಿ, ನೀವು ಒಂದು 4, 3, 5 ಎಷ್ಟಾದರೂ ತೊಗೊಳ್ಳಿ. ನಾವು 4 ತೊಗೊಂಡಿದ್ವಿ, ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಕ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲೆಲ್ಲ. ಬರೀ ಎಣ್ಣೆಲೇ ಇದು ಫ್ರೈ ಆಗಬೇಕು. ಎಣ್ಣೆಲೇ ಒಂದು 5ರಿಂದ 10 ನಿಮಿಷ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬರೀ ಎಣ್ಣೆಲೆ. ಆಮೇಲೆ ಅರಿಶಿನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಅದು ಎಷ್ಟು ಬೇಕಾಗುತ್ತೆ ಸ್ವಲ್ಪ, ಒಂದು ಚಿಟಿಕೆ ಆದರೆ ಸಾಕಾಗುತ್ತೆ. ಆಮೇಲೆ ಖಾರದ ಪುಡಿ 1 ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ನೀರು ಹಾಕ್ಕೊತಿದ್ವಿ. ಇದು 1 ಗ್ಲಾಸಲ್ಲಿ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ. ನಾವು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊತಿದ್ದೀವಿ, ಅದಕ್ಕೋಸ್ಕರ ನಾವು 2 ಗ್ಲಾಸ್ ನೀರು ಹಾಕಿದ್ವಿ. ಚೆನ್ನಾಗಿ ಈ ಥರ ಸ್ವಲ್ಪ ಅದು ಕುದಿ ಬರಬೇಕು. ಆ ಥರ ಕುದಿ ಬರೋವರೆಗೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಗರಂ ಮಸಾಲ ಹಾಕ್ತಾಯಿದ್ದೀವಿ 1 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ. ನೋಡಿ ಫ್ರೆಂಡ್ಸ್, ಯಾರು ನಮ್ಮ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಾಗೆ ಇವಾಗ ನೋಡಿ, ನೆನೆ ಇಟ್ಟಿರೋ ಅಕ್ಕಿಯನ್ನು ಹಾಕ್ತಾಯಿದ್ದೀವಿ. ಒಂದು 5 ನಿಮಿಷ ಮುಂಚೆನೇ ನೆನೆ ಇಟ್ಕೋಬೇಕು. 5-10 ನಿಮಿಷ ನೆನೆ ಇಟ್ಕೊಳ್ಳಿ ರೈಸು. ಈಗ ಹಾಕಿದ್ವಿ, ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತಳ ಹಿಡಿದ್ಬಿಡುತ್ತೆ ನೀವು ಹಂಗೆ ಹಾಕಿ ಕೈ ಬಿಟ್ರೆ. ಅದಕ್ಕೋಸ್ಕರ ಸ್ವಲ್ಪ ತಿರುಗಿಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ, ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಈ ಥರ ಚೆನ್ನಾಗಿ ಬೇಯಿಸಿ, ಆಮೇಲೆ ಮುಚ್ಚಿಬಿಟ್ಟು ಆವಾಗ ಮತ್ತೆ ತಿರ್ಗಾ ಒಂದು 10-15 ನಿಮಿಷ ಅಷ್ಟರಲ್ಲೇ ರೆಡಿ ಆಗುತ್ತೆ ನಮಗೆ ರೈಸು. ನೋಡಿ, ಈಗ ರೆಡಿಯಾಗಿದೆ. ಈ ಥರ ಕೆಳಗಿಂದ ಉಲ್ಟಾ ಸೀದಾ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮೇಲಿಂದ ಕೆಳಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು 5ರಿಂದ 10 ನಿಮಿಷ ದಮ್ ಕಟ್ತಾರಂತಾರಲ್ಲ ಆ ಥರ ಮುಚ್ಚಳ ಮುಚ್ಚಿಬಿಡಿ. ಒಂದು 5-10 ನಿಮಿಷ ಆಮೇಲೆ ನೋಡಿ
ರೆಡಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ. ಆಗಿದ್ದರೆ ಈಗ ಸರ್ವ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಥರ ನಮ್ಮ ವೀಡಿಯೋ ಎಲ್ಲವೂ ಇದ್ದಾವೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಹಾಕೋ ವೀಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಆಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.